ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ ಕರ್ನಾಟಕ ಕುರುಕ್ಷೇತ್ರದ ಜಿಲ್ಲಾ ದರ್ಶನ. ನಾನು ಶ್ವೇತಾ. ಕೊಪ್ಪಳ ಒಂದೆಡೆ ಸಂಪತ್ಭರಿತ, ಮತ್ತೊಂದೆಡೆ ಬರಗೆಟ್ಟ ಪ್ರದೇಶ. ಜಿಲ್ಲೆಯಾಗಿ ದಶಕವೇ ಕಳೆದರೂ ಹಲವಾರು ಸಮಸ್ಯೆಗಳು ಬಗೆಹರಿದಿಲ್ಲ. ಅದರ ಪರಿಣಾಮವೋ ಏನೋ ಅಲ್ಲಿನ ಜನರೂ ಕೂಡ ಯಾವುದೇ ಜನಪ್ರತಿನಿಧಿಗೆ ಪರಿಪೂರ್ಣವಾದ ಮನ್ನಣೆ ಕೊಡ್ತಿಲ್ಲ. ಚುನಾವಣೆಗೊಮ್ಮೆ ಜನಪ್ರತಿನಿಧಿಗಳ ಜಾತಕ ಬದಲಾಗ್ತಾನೆ ಇರುತ್ತೆ. ಯಾರ್ಯಾರು ಮಾಡಲಿದ್ದಾರೆ ಸಪ್ಪಳ? ಕೊಪ್ಪಳ ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿಯೂ ಮಹತ್ವ ಪಡೆದಿರೋ ಜಿಲ್ಲೆ. ವಿಜಯನಗರ ಸಾಮ್ರಾಜ್ಯದ ಪ್ರಥಮ ರಾಜಧಾನಿಯಾಗಿದ್ದ ಆನೆಗೊಂದಿ ಇರೋದು ಇದೇ ಜಿಲ್ಲೆಯಲ್ಲಿ. ಕೊಪ್ಪಳ ಕೋಟೆ, ಕೋಮು ಸೌಹಾರ್ದ ಸಾರುವ ಗವಿಮಠ, ಸುಪ್ರಸಿದ್ಧ ಕಿನ್ನಾಳ ಕಲೆ, ಇಟಗಿಯ ಮಹದೇವ ದೇವಾಲಯ ಜಿಲ್ಲೆಯ ಪ್ರಮುಖ ಆಕರ್ಷಣೆ. ಕೊಪ್ಪಳ ಜಿಲ್ಲೆಯ ಮಟ್ಟಿಗೆ ಅತ್ಯಂತ ಶ್ರೀಮಂತ ಕ್ಷೇತ್ರವೆಂದರೆ ಗಂಗಾವತಿ. ಇದು ಭತ್ತದ ಕಣಜ ಅನ್ನೋ ಖ್ಯಾತಿಯನ್ನ ಪಡೆದಿದೆ. ಈ ಭಾಗದಲ್ಲಿ ಬೆಳೆಯೋ ಸೋನಾ ಮಸೂರಿ ಅಕ್ಕಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಈ ಕ್ಷೇತ್ರದ ಮತ್ತೊಂದು ವೈಶಿಷ್ಟ್ಯ ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿ ಪರ್ವತ. ಇದರ ಜೊತೆಗೆ ಪಂಪಾ ಸರೋವರ, ವಿರೂಪಾಪುರ ಗಡ್ಡೆಯಂತಹ ಪ್ರೇಕ್ಷಣೀಯ ಸ್ಥಳಗಳಿವೆ. ಕಣ್ಣಿದ್ದವರು ಕನಕಗಿರಿ ನೋಡಬೇಕು, ಕಾಲಿದ್ದವರು ಹಂಪಿ ನೋಡಬೇಕು ಅನ್ನೋ ಮಾತಿದೆ. ಅಷ್ಟೊಂದು ಐತಿಹಾಸಿಕ ಪ್ರಾಮುಖ್ಯತೆ ಪಡೆದಂತಹ ಜಿಲ್ಲೆ ಇದು. ಕನಕಗಿರಿ ಪ್ರವಾಸಿಗರ ಪಾಲಿಗೆ ನೆಚ್ಚಿನ ತಾಣ. ರಾಜಕೀಯವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಾರಿ ಯಾರು ಸಪ್ಪಳ ಮಾಡ್ತಾರೆ ಅನ್ನೋದು ಇಂಟ್ರೆಸ್ಟಿಂಗ್. ಕಳೆದ ಬಾರಿ ಇಲ್ಲಿ 3 ಕಡೆ ಬಿಜೆಪಿ ವಿಜಯ ಪತಾಕೆ ಹಾರಿಸಿತ್ತು. ಆದರೆ ಈ ಬಾರಿ ಕಮಲ ಪಡೆಗೆ ಗೆಲುವು ಅಷ್ಟೊಂದು ಈಸಿ ಅಲ್ಲ. ಲಿಂಗಾಯತರು ಹಾಗೂ ಕುರುಬರೇ ಕೊಪ್ಪಳ ಜಿಲ್ಲೆಯಲ್ಲಿ ಡಾಮಿನೇಟ್. ಯಾರೇ ಗೆದ್ದು ಗದ್ದುಗೆ ಹಿಡಿಬೇಕು ಅಂದ್ರೆ ಈ 2 ಜಾತಿಯ ಮತದಾರರ ಆಶೀರ್ವಾದ ಬೇಕೇ ಬೇಕು. ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳಿವೆ. ಈ ಪೈಕಿ ಕೊಪ್ಪಳ, ಯಲಬುರ್ಗಾ, ಗಂಗಾವತಿ, ಕುಷ್ಟಗಿ ಸಾಮಾನ್ಯ ಕ್ಷೇತ್ರಗಳಾಗಿದ್ದರೆ ಕನಕಗಿರಿ ಎಸ್ಸಿ ಮೀಸಲು ಕ್ಷೇತ್ರವಾಗಿದೆ. ಕಳೆದ ಬಾರಿ ಬಿಜೆಪಿ 5 ಕ್ಷೇತ್ರಗಳ ಪೈಕಿ 3 ಕಡೆ ಗೆದ್ದಿತ್ತು. ಇನ್ನುಳಿದ 2 ಕ್ಷೇತ್ರಗಳಲ್ಲಿ ತಲಾ 1ರಲ್ಲಿ ಕಾಂಗ್ರೆಸ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಜಯಶಾಲಿಯಾಗಿದ್ರು. ಜಿಲ್ಲೆಯಲ್ಲಿ ಒಟ್ಟು 9 ಲಕ್ಷಕ್ಕೂ ಅಧಿಕ ಮತದಾರರಿದ್ದಾರೆ. ಈ ಪೈಕಿ 4.5 ಲಕ್ಷ ಪುರುಷ ಮತದಾರರು ಹಾಗೂ 4,45,000 ಮಹಿಳಾ ಮತದಾರರಿದ್ದಾರೆ.
ಕನಕಗಿರಿ ಮೀಸಲು ಕ್ಷೇತ್ರದಿಂದ ಕಳೆದ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಮಂತ್ರಿಗಿರಿ ಅನುಭವಿಸಿದ್ದ ಶಿವರಾಜ್ ತಂಗಡಗಿಗೆ ಈ ಬಾರಿ ಕಾಂಗ್ರೆಸ್ ಗಾಳ ಹಾಕಿದೆ. ಉಳಿದಂತೆ ಬಿಜೆಪಿಯಿಂದ ಮುನವಳ್ಳಿ ಕರಡಿ ಸಂಗಣ್ಣ ಸ್ಪರ್ಧಿಸೋದು ಖಚಿತವಾಗಿದೆ. ಯಲಬುರ್ಗಾದ ಈಶಣ್ಣ ಗುಳಗಣ್ಣನವರ್ ಬಿಎಸ್ಆರ್ ಕಡೆ ವಾಲಿದ್ದಾರೆ. ಒಟ್ಟಾರೆ ಈ ಬಾರಿ ಕೊಪ್ಪಳದ ಮತದಾರ ಯಾರಿಗೆ ವಿಜಯಮಾಲೆ ತೊಡಿಸ್ತಾನೆ ಅನ್ನೋದನ್ನ ತಿಳಿಯಲು ಮೇ 8ರವರೆಗೆ ಕಾಯಲೇಬೇಕು. ಕೊಪ್ಪಳದಿಂದ ಕ್ಯಾಮರಾಮನ್ ಶಂಕರ್ ಜೊತೆ ದೊಡ್ಡೇಶ್ ಎಲಿಗಾರ್, ಸುವರ್ಣ ನ್ಯೂಸ್. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿರೋ ದಿಗ್ಗಜರ ಕ್ಷೇತ್ರಗಳು ಯಾವ್ಯಾವು, ಅಲ್ಲಿ ಗೆಲುವಿನ ಲೆಕ್ಕಾಚಾರಗಳೇನು ಅಂತ ನೋಡೋಣ ಒಂದು ಸ್ಮಾಲ್ ಬ್ರೇಕ್ನ ನಂತರ.